ಡಿಸಿಎಂ ಡಿಕೆ ಶಿವಕುಮಾರ್ಗೆ ಡಬಲ್ ಸಂಕಷ್ಟ. ಕೆಪಿಸಿಸಿ ಪಟ್ಟ, ಬೆಂಗಳೂರು ಉಸ್ತುವಾರಿ ಪಟ್ಟಕ್ಕೆ ಪೈಪೋಟಿ. ಡಿಸಿಎಂ ಡಿಕೆಶಿ ಬಳಿ ಇರೋ ಹುದ್ದೆ ಕಸಿಯಲು ಜೋರಾಗಿದೆ ಪೈಪೋಟಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಲು ಸತೀಶ್ ಜಾರಕಿಹೊಳಿ ಪ್ಲಾನ್. ಬೆಂಗಳೂರು ಉಸ್ತುವಾರಿ ಮೇಲೆ ರಾಮಲಿಂಗಾರೆಡ್ಡಿ ಕಣ್ಣು ಬಿದ್ದಿದೆ. ಈಗ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಅಷ್ಟೇ ಬೆಂಗಳೂರಿನವ್ರು ಎಲ್ಲಿ ಕೊಟ್ಟರು? ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಬೆಂಗಳೂರಿನ ಶಾಸಕರಿಗೆ ನಗರಾಭಿವೃದ್ಧಿ ಖಾತೆ ಬೆಂಗಳೂರಿಂದು ಕೊಡಲೇ ಇಲ್ಲ. ನಾನಿಲ್ಲಪ್ಪ, ನಾನು ಕೇಳೋದಿಲ್ಲ. ನಮಗೆ ಎಲ್ಲ ಪಕ್ಷ ಎಲ್ಲ ಅಧಿಕಾರ ಕೊಟ್ಟಿದೆ ಅಲ್ವಾ, ಮಂತ್ರಿ ಸ್ಥಾನ ಕೊಟ್ಟಿದೆ, ಶಾಸಕರಾಗಿ ಮಾಡಿದೆ, ಪಕ್ಷದಲ್ಲಿ ಅಧಿಕಾರ ಕೊಟ್ಟಿದೆ. ಅದರಿಂದ ನಾವು ಯಾವುದನ್ನು ಕೇಳೋಕೆ ಹೋಗಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದು ನಮ್ದಷ್ಟೇ. ಬೆಂಗಳೂರಿನವ್ರು ಕೊಟ್ಟರೆ ಒಳ್ಳೆಯದು. ರೆಡಿ ಅಂತಲ್ಲ, ನನಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನೇ ಆಗಬೇಕು ಅಂತೇನಿದೆ. ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಬಿಟ್ಟಿದ್ದೀರಾ ಈಗಾಗಲೇ. ಅವರು ಹೈಕಮಾಂಡ್ ಅವ್ರು ಕೇಳಿದ್ರಂತ ಸರ್. ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಟಿದ್ದೀರಾ ಅಲ್ವಾ. ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಇರಲಿ, ಮುಜರಾಯಿ ಬಗ್ಗೆ ಇರಲಿ, ನೀವೇ ಕೊಟ್ಟಿದ್ದೀರಾ ಇಲ್ವಾ? ನೀವು ಕೊಟ್ಟ ಮೇಲೆ ನಾವು ಕೊಟ್ಟಿದ್ದೀವಿ ಸರ್. ಏನು ನಮ್ಮನ್ನೇನು ಕೇಳಿ ಸರ್, ಈಗ ನಮ್ಮ ರಿಪೋರ್ಟ್ ತಗೊಂಡಿಲ್ಲ, ಅವ್ರು ನಿಮ್ಮನ್ನ ಅಸೆಸ್ ಮಾಡಲ್ಲ ಸರ್. ನಿಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಕೊಡುವಂತ ವರದಿ ಬೇರೆ ಇರ್ತದೆ, ನಾವು ಕೊಡೋ ವರದಿ ಬೇರೆ ಇರ್ತದೆ. ನೀವು ಕೊಡೋದು ಯಾವಾಗಲೂ ನನ್ನ ಫೇವರೇ ಇರುತ್ತೆ. ಇನ್ನು ಬೆಂಗಳೂರು ಉಸ್ತುವಾರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೇಡಿಕೆ ಇಟ್ಟಿದ್ದಾರೆ. ಇನ್ನ ಬೆಂಗಳೂರಿನವರಿಗೆ ಉಸ್ತುವಾರಿ ನೀಡುವಂತೆ ರಾಮಲಿಂಗಾರೆಡ್ಡಿ ಪಟ್ಟು. ಬಿಜೆಪಿ ಕಾಲದಲ್ಲೂ ಬೆಂಗಳೂರಿನವರಿಗೆ ಉಸ್ತುವಾರಿ ನೀಡಿಲ್ಲ, ನಮ್ಮ ಸರ್ಕಾರದಲ್ಲೂ ಬೆಂಗಳೂರಿನವರಿಗೆ ಉಸ್ತುವಾರಿ ಕೊಟ್ಟಿಲ್ಲ. ಬೆಂಗಳೂರಿನವರಿಗೆ ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇನ್ನ ಬೆಂಗಳೂರು ಉಸ್ತುವಾರಿಗಾಗಿ ಸಿಎಂ ಸಿದ್ದು ಮುಂದೆ ರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಇನ್ನ ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ಬೆಂಗಳೂರಿನವರಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಪಟ್ಟ ಬೆಂಗಳೂರು ಉಸ್ತುವಾರಿಯ ವಿರೋಧಿಗಳಿಗೆ ಅಸ್ತ್ರ. ಡಿಸಿಎಂ ಡಿಕೆಶಿಯ ಅಧಿಕಾರ ಹಂಚಿಕೆಗೆ ಸಿದ್ದು ಬಣದಿಂದ ಒತ್ತಡ ಹೇರಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ 3 ಸಂಕಷ್ಟಗಳು ಕಾಡ್ತಾ ಇದೆ. ಒಂದು ಕೆಪಿಸಿಸಿ ಅಧ್ಯಕ್ಷ, ಇನ್ನೊಂದು ಸಿಎಂ ಹುದ್ದೆ, ಇನ್ನೊಂದು ಈಗ ಉಸ್ತುವಾರಿ ಸಚಿವ. ಬೆಂಗಳೂರು ಉಸ್ತುವಾರಿ ಸಚಿವಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ ರಾಮಲಿಂಗಾರೆಡ್ಡಿ. ಇನ್ನ ಕೆಪಿಸಿಸಿ ಪಟ್ಟಕ್ಕೆ ಸತೀಶ್ ಸ್ಕೆಚ್ ಹಾಕಿ ಕೂತಿದ್ದು, ಈಗಾಗಲೇ ದಲಿತ ನಾಯಕರು ಹಾಗೂ ಡಿಕೆಶಿ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ. ಇದರ ಮಧ್ಯೆ ಈಗ ಉಸ್ತುವಾರಿ ನೀಡುವಂತೆ ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ಕೂತಿದ್ದಾರೆ. ಬೇಡಿಕೆ ಇಟ್ಟಿದ್ದಾರೆ ಸಿಎಂ ಸಿದ್ದು ಮುಂದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಡಬಲ್ ಸಂಕಷ್ಟ ಇದು. ಕೆಪಿಸಿಸಿ ಪಟ್ಟ, ಬೆಂಗಳೂರು ಉಸ್ತುವಾರಿ ಪಟ್ಟಕ್ಕೆ ಪೈಪೋಟಿ ಮಾಡಲಾಗ್ತಾ ಇದೆ. ಇನ್ನ ಡಿಸಿಎಂ ಡಿಕೆಶಿ ಬಳಿ ಇರೋ ಹುದ್ದೆ ಕಸಿಯಲು ಜೋರಾಗ್ತಾ ಇದೆ ಪೈಪೋಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಕಂಡ್ರೇನೆ ಸಿದ್ದು ಬಣಕ್ಕೆ ಆಗ್ ಬರ್ತಾ ಇಲ್ಲ. ಇದರ ಮಧ್ಯೆ ಈಗ ರಾಮಲಿಂಗಾರೆಡ್ಡಿ ಸಹ ಉಸ್ತುವಾರಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ಉಸ್ತುವಾರಿ ನೀಡುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ ರಾಮಲಿಂಗಾರೆಡ್ಡಿ. ಇನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಲು ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡುತ್ತಿದ್ದಾರೆ. ಇದರ ಮಧ್ಯೆ ಬೆಂಗಳೂರು ಉಸ್ತುವಾರಿ ಮೇಲೆ ರಾಮಲಿಂಗಾರೆಡ್ಡಿ ಕಣ್ಣು ಇಟ್ಟಿದ್ದು, ಬೆಂಗಳೂರು ಉಸ್ತುವಾರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೇಡಿಕೆ ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮುಂದೆ ನನಗೆ ಉಸ್ತುವಾರಿ ಬೇಕು, ನಾನು ಬೆಂಗಳೂರಿನವರು ಇನ್ನೂವರೆಗೂ ಉಸ್ತುವಾರಿ ಸಚಿವರಾಗಿಲ್ಲ, ಹೀಗಾಗಿ ನಂಗೂ ಕೂಡ ಉಸ್ತುವಾರಿ ಆಗಲು ಆಸೆ ಇದೆ, ನನಗೆ ಬೇಕೇ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ ಡೈರೆಕ್ಟ್ ಆಗಿ ರಾಮಲಿಂಗಾರೆಡ್ಡಿ ಟಾಂಗ್ ಕೊಟ್ರ? ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನವರಲ್ಲ ಅನ್ನೋ ಒಂದು ಸಂದೇಹವನ್ನು ರವಾನಿಸಿದ್ರ? ಬೆಂಗಳೂರಿನವರಿಗೆ ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಉಸ್ತುವಾರಿಗಾಗಿ ಸಿಎಂ ಸಿದ್ದು ಮುಂದೆ ರೆಡ್ಡಿ ಪಟ್ಟು ಹಿಡಿದು ಕೂತಿದ್ದಾರೆ. ಬಿಜೆಪಿ ಕಾಲದಲ್ಲೂ, ಅಂದ್ರೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿದ್ದಾಗ ಬೆಂಗಳೂರಿನವರಿಗೆ ಉಸ್ತುವಾರಿ ನೀಡಿಲ್ಲ ಎನ್ನುವುದು ರಾಮಲಿಂಗಾರೆಡ್ಡಿ ಅವರ ಒಂದು ವಾದ. ಹೀಗಾಗಿ ನಮ್ಮ ಸರ್ಕಾರದಲ್ಲೂ ಬೆಂಗಳೂರಿನವರಿಗೆ ಉಸ್ತುವಾರಿ ಕೊಟ್ಟಿಲ್ಲ, ಹೀಗಾಗಿ ನನಗೂ ಕೂಡ ಬೆಂಗಳೂರಿನವರಿಗೆ ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇನ್ನ ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ಬೆಂಗಳೂರಿನವರಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಪಟ್ಟ ಬೆಂಗಳೂರು ಉಸ್ತುವಾರಿಯ ವಿರೋಧಿಗಳಿಗೆ ಅಸ್ತ್ರವಾಗ್ತಾ ಇದೆ. ಈಗಾಗಲೇ ಕೆಪಿಸಿಸಿ ಸ್ಥಾನವನ್ನ ಕಸಿದುಕೊಳ್ಳಲು
ಸಿದ್ದು ಬಣ ಕಾದು ಕೂತಿದ್ದು, ಇದರ ಮಧ್ಯೆ ಈಗ ಬೆಂಗಳೂರು ಉಸ್ತುವಾರಿ ಸಚಿವರಾಗಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಸಹ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ಮಧ್ಯೆ ಈಗ ಸಂಕಷ್ಟ ಅನುಭವಿಸ್ತಾ ಇರುವುದು ಡಿಕೆ ಶಿವಕುಮಾರ್. ಈಗ ಡಿಸಿಎಂ ಡಿಕೆಶಿಯ ಅಧಿಕಾರ ಹಂಚಿಕೆಗೆ ಸಿದ್ದು ಬಣದಿಂದ ಒತ್ತಡ ಹೇರಲಾಗ್ತಾ ಇದೆ.